ಹಲೋ ಗೆಳೆಯರೇ, ಇಂದು ನಾನು ಒಂದು ಪಿಶಾಚಿ ಮಾಡುವ ಕುತಂತ್ರ ಹೇಗೆ ಎಂಬುದನ್ನು ವಿವರಿಸುತ್ತೇನೆ. ಪಿಶಾಚಿಯನ್ನು ಮುಸ್ಲಿಮರ ಭಾಷೆಯಲ್ಲಿ ಇಬ್ಲೀಸ್, ಶೈತ್ವಾನ್ ಎಂದು ಕರೆಯುತ್ತಾರೆ. ಇದು ಬರೀ ಕತೆ ಮಾತ್ರ ಅಲ್ಲ, ನಿಜ ಜೀವನದಲ್ಲಿ ನಡೆದ ಚರಿತ್ರೆ. ಇಬ್ಲೀಸ್ ಶೈತಾನನ ಕುರಿತು ಕತೆ ಶುರು ಮಾಡುವುದಕ್ಕಿಂತ ಮೊದಲು ನನ್ನ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಚರಿತ್ರೆ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯಬೇಡಿ. ಸರಿಸುಮಾರು 1400 ವರ್ಷಗಳ ಹಿಂದೆ ಸೌದಿ ಅರೇಬಿಯಾದಲ್ಲಿ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅನುಯಾಯಿಯಾದ ಮುಆವಿಯ ಎನ್ನುವ ಸ್ವಹಾಬಿಯ ಕುರಿತಾಗಿದೆ ಇಂದಿನ ಚರಿತ್ರೆ. ಸುಬಿಹ್ ನಮಾಜಿನ ಜಮಾಅತ್ ನಡೆಯುವ ಸಮಯ. ಸ್ವಹಾಬಿ ವರಿಯರಾದ ಮುಆವಿಯ ರಲಿಯಲ್ಲಾಹು ಅನ್ಹು ನಿದ್ದೆಯಲ್ಲಿದ್ದರು. ವ್ಯಕ್ತಿಯೊಬ್ಬರು ಬಂದು ಅವರನ್ನು ಕರೆದು ಹೇಳಿದರು, ಎದ್ದೇಳಿ, ಜಮಾಅತ್ ನಮಾಜಿನ ಸಮಯ ಹತ್ತಿರವಾಗಿದೆ. ತಡವಾದರೆ ಜಮಾಅತ್ ನಷ್ಟ ಹೊಂದಬಹುದು, ಪ್ರತಿಫಲ ಕೂಡ. ಮುಆವಿಯ ರಲಿಯಲ್ಲಾಹು ಅನ್ಹುರವರು ತಟ್ಟನೆ ಎಚ್ಚೆತ್ತರು. 4 ಭಾಗಕ್ಕೂ ಕತ್ತು ತಿರುಗಿಸಿ ನೋಡಿದರು, ಯಾರನ್ನೂ ಕಾಣುವುದಿಲ್ಲ. ಬಹಳ ಜೋರಾಗಿ ಕೇಳಿದರು, ನನ್ನನ್ನು ಎಬ್ಬಿಸಿದವರು ಯಾರು? ನಾನು ಇಬ್ಲೀಸ್, ಆ ಕಡೆಯಿಂದ ಉತ್ತರ ಬಂತು. ಇದನ್ನು ಕೇಳಿದ ಮುಆವಿಯ ರಲಿಯಲ್ಲಾಹು ಅನ್ಹುರವರು ಆಶ್ಚರ್ಯಪಟ್ಟರು. ಅವರಿಗೆ ನಂಬಿಕೆ ಬರಲಿಲ್ಲ. ಮತ್ತೊಮ್ಮೆ ಕೇಳಿದರು, ನಿಜಕ್ಕೂ ನೀನು ಇಬ್ಲೀಸಾ? ಆ ಕಡೆಯಿಂದ ಮತ್ತೆ ಉತ್ತರ ಬಂತು, ಯಾಕೆ, ನನ್ನ ಮಾತಿನಲ್ಲಿ ನಿಮಗೆ ನಂಬಿಕೆ ಬರುವುದಿಲ್ಲವಾ? ನಿದ್ದೆಯಲ್ಲಿದ್ದವರನ್ನು ಜಮಾತಾಗಿ ನಮಾಜ್ ನಿರ್ವಹಿಸಲು ನೀನು ಕರೆದು ಎಬ್ಬಿಸುವುದಾ ಎಂದು ಮುಆವಿಯ ರಲಿಯಲ್ಲಾಹು ಅನ್ಹು ಕೇಳಿದರು. ಆಗ ಇಬ್ಲೀಸ್ ಲಅನತುಲ್ಲಾಹಿ ಅಲೈಹಿ ಹೇಳುತ್ತಾನೆ, ನಿಮ್ಮಂಥವರನ್ನು ಎಬ್ಬಿಸಲೇಬೇಕು. ಆಗ ಮುಆವಿಯ ರಲಿಯಲ್ಲಾಹು ಅನ್ಹು ಕೇಳಿದರು, ನೀನು ಹೇಳುವುದೆಲ್ಲ ಅದ್ಭುತ ವಿಷಯವಲ್ವಾ? ಇಬ್ಲೀಸ್ ಹೇಳಿದನು, ಆಶ್ಚರ್ಯಪಡಬೇಡಿ. ಹಾಗಾದರೆ ಇದರ ಹಿಂದೆ ನಿನಗೆ ದುರುದ್ದೇಶವಿರಬಹುದು. ಇಬ್ಲೀಸ್ ಹೇಳುತ್ತಾನೆ, ಹೌದು, ಇದೆ. ಮುಆವಿಯ ಹೇಳುತ್ತಾರೆ, ಹಾಗಾದರೆ ಅದನ್ನೊಮ್ಮೆ ವಿವರಿಸಿ ಹೇಳುವೆಯಾ? ಇಬ್ಲೀಸ್, ಹಾಗಾದರೆ ಕೇಳಿ. ನಿಮಗೆ ಕಳೆದ ವಾರ ಇದೇ ರೀತಿ ಜಮಾಅತ್ ನಮಾಜ್ ನಷ್ಟವಾಗಿತ್ತಲ್ಲವಾ? ಆ ಕಾರಣದಿಂದ ನೀವು ತುಂಬ ಖೇದಪಟ್ಟು ಅಲ್ಲಾಹನಲ್ಲಿ ಕಣ್ಣೀರು ಸುರಿಸಿ ತೌಬಾ ಮಾಡಿದಾಗ ಮುಆವಿಯರ ಅಳು ಅಲ್ಲಾಹನಿಗೆ ಇಷ್ಟವಾಯಿತು. ಆ ಕಾರಣದಿಂದ ಅಲ್ಲಾಹು ನಿಮಗೆ 70 ಜಮಾಅತಿನ ಪ್ರತಿಫಲ ನೀಡಿದ್ದಾನೆ ಎಂದು ಮಲಕುಗಳು ಪರಸ್ಪರ ಹೇಳುವುದನ್ನು ನಾನು ಕೇಳಿದೆ. ಇಂದೂ ಕೂಡ ನೀವು ನಿದ್ದೆ ಮಾಡಿದ ಕಾರಣದಿಂದ ಜಮಾಅತ್ ನಮಾಜ್ ನಷ್ಟ ಹೊಂದಬಹುದು, ನಿಮಗೆ 70 ಜಮಾಅತಿನ ಪ್ರತಿಫಲ ಲಭಿಸಬಹುದೋ ಎಂದು ಭಯಪಟ್ಟು ಎಂದು ಹೆದರಿದ ನಾನು ನಿಮ್ಮನ್ನು ಎಬ್ಬಿಸಿದೆ. ಹೋಗಿ ನೀವು ಜಮಾಅತಾಗಿ ನಮಾಜ್ ಮಾಡಿ, ನಿಮಗೆ 1 ಜಮಾಅತಿನ ಪ್ರತಿಫಲ ಮಾತ್ರ ಸಿಗಲಿ, ದುಪ್ಪಟ್ಟು ಪ್ರತಿಫಲ ಸಿಗದಿರಲಿ ಎನ್ನುತ್ತಾ ಇಬ್ಲೀಸ್ ಅಲ್ಲಿಂದ ಕಾಲ್ಕಿತ್ತ.